ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ವಚನಗಳು. ಥರ್ಡ್ ಸೆಮ್ BBAನಲ್ಲಿ ಬರ್ತಾ ಇರತಕ್ಕಂತಹ ವಚನಗಳು, ಅದರಲ್ಲಿ ಅಲ್ಲಮಪ್ರಭು ಅವರ ವಚನಗಳನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಅದರ ವಿಶ್ಲೇಷಣೆಯನ್ನು ಕೂಡ ನಾವು ನೋಡೋಣ. ಸೊ ಅಲ್ಲಮಪ್ರಭುವನ್ನು ನಾವು ಶೂನ್ಯ ಸಿಂಹಾಸನಾಧಿಪತಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗೆ ಇವರ ಅಂಕಿತ ನಾಮ ಏನು ಅಂತ ಹೇಳಿದ್ರೆ ಗುಹೇಶ್ವರ ಅಂಥೇಳಿ ಕರಿತಾ ಹೋಗ್ತೀವಿ. ಇವರು ಕೂಡ ವಚನ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಗುರುತಿಸ್ಕೊಂಡಿರ್ತಕ್ಕಂತಹ ಒಬ್ಬ ವಚನಕಾರನನ್ನಾಗಿ ನಾವು ನೋಡ್ತಾ ಹೋಗ್ತೇವೆ. ಹಾಗಾದರೆ ಅವರ ವಚನ: ಬೇಸಾಯವ ಮಾಡಿ ಮನೆಯ ಬೀಯಕ್ಕೆ ಭತ್ತವಿಲ್ಲದಿದ್ದಡೆ ಆ ಬೇಸಾಯದ ಘೋರವೇಕಯ್ಯ. ಕ್ರಯ ವಿಕ್ರಯವ ಮಾಡಿ ಮನೆಯ ಸಂಚ ನಡೆಯದನ್ನಕ್ಕ ಆ ಕ್ರಯ ವಿಕ್ರಯದ ಘೋರವೇಕಯ್ಯ. ಒಡೆಯನ ಓಲೈಸಿ ತನುವಿಂಗೆ ಅಷ್ಟಭೋಗವ ಪಡೆಯದಿದ್ದಡೆ ಆ ಓಲಗದ ಘೋರವೇಕಯ್ಯ. ಭಕ್ತನಾಗಿ ಭವಂ ನಾಸ್ತಿಯಾಗದಿದ್ದಡೆ ಆ ಉಪದೇಶವ ಕೊಟ್ಟ ಗುರು ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ ಗುರುವೇಶ್ವರ ಲಿಂಗವತ್ತ ಹೋಗಲಿ. ಸೊ ಈ ವಚನದ ತಾತ್ಪರ್ಯ ಏನನ್ನ ಹೇಳ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ವ್ಯವಸಾಯವನ್ನು ಅಂದರೆ ಬೇಸಾಯವನ್ನು ಮಾಡಿರ್ತಕ್ಕಂತಹ ನಾವು ಮನೆಗೆ ಬೇಕಾಗಿರ್ತಕ್ಕಂತಹ ದವಸ ಧಾನ್ಯಗಳನ್ನು ಬೆಳೆಯೋದಕ್ಕೆ ನಾವು ವ್ಯವಸಾಯವನ್ನು ಮಾಡ್ತಾ ಹೋಗ್ತಾ ಇದ್ದೇವೆ. ಅದರ ಮೂಲಕವಾಗಿ ಬಂದಿರತಕ್ಕಂತಹ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ, ಮನೆಗೆ ಬೇಕಾಗಿರ್ತಕ್ಕಂತಹ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ವ್ಯವಸಾಯವನ್ನು ಮಾಡಿ ಏನು ಪ್ರಯೋಜನ ಬಂತು? ಹಾಗೆ ಕ್ರಯ ಅಂತ ಹೇಳಿದ್ರೆ ಮಾರಾಟ, ನಾವೇನು ಮಾಡ್ತಾ ಇದ್ದೀವಲ್ಲ, ಕ್ರಯ ಅಥವಾ ವಿಕ್ರಯ ಮಾಡಿ ಮನೆಯನ್ನು ನಡೆಸ್ಕೊಂಡು ಹೋಗಲಿಲ್ಲ ಅಂತ ಹೇಳಿದ್ರೆ ಉತ್ತಮ ಬೆಲೆಯಲ್ಲಿ ಮಾರಾಟ ಮಾಡಿದ್ರೆ ಏನು ಬಂತು ಉಪಯೋಗ? ಸರಿಯಾಗಿರ್ತಕ್ಕಂತಹ ರೀತಿಯಲ್ಲಿ ನಾವು ಸರಿಯಾಗಿ ಮಾರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಅದರಿಂದ ನಮಗೇನು ಬಂತು ಉಪಯೋಗ? ಹಾಗೆ ಒಡೆಯ ರಾಜನಾಗಿರ್ತಕ್ಕಂಥವನು ಅಥವಾ ಯಜಮಾನನಾಗಿರ್ತಕ್ಕಂಥವನಿಗೆ ನಾನು ಮೆಚ್ಚಿಸ್ಬಿಟ್ಟು ತನುವಿಂಗೆ ಅಂದರೆ ತನು ಅಂತ ಹೇಳಿದ್ರೆ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಅಷ್ಟಭೋಗಗಳನ್ನು ಪಡಿಲಿಲ್ಲ ಅಂತ ಹೇಳಿದ್ರೆ ಅಂತಹ ರಾಜಸಭೆಗೆ ಏನು ಉಪಯೋಗ ಬಂತು? ತನಗೆ ಬೇಕಾಗಿರ್ತಕ್ಕಂಥದ್ದನ್ನು ಪಡಿಲಿಯಕ್ಕಾಗದೇ ಇರ್ತಕ್ಕಂಥವನು ರಾಜಸಭೆಯಲ್ಲಿ ಕೂತ್ಕೊಂಡು ಏನನ್ನ ಮಾತಾಡಿದ್ರೆ ಏನು ಬಂತು ಉಪಯೋಗ? ಏನೂ ಉಪಯೋಗ ಇಲ್ಲ. ಅಂದರೆ ತನಗೆ ಬೇಕಾಗಿರೋದನ್ನು ಅವನು ಕಡಾಖಂಡಿತವಾಗಿ ಹೇಳಬೇಕಾಗತ್ತಲ್ಲಿ. ಹೇಳಲಿಲ್ಲ ಅಂತ ಹೇಳಿದ್ರೆ ರಾಜ್ಯಸಭೆಯಲ್ಲಿ ಅವನಿಗೆ ಹೆಂಗೆ ಗೊತ್ತಾಗತ್ತೆ? ಬೇರೆಯವ್ರಿಗೆ ಏನು ಗೊತ್ತಾಗತ್ತೆ ಇವ್ರಿಗೆ ಏನು ಬೇಕಾಗಿದೆ ಅಂತ ಹೇಳಿ? ಸೊ ಹಾಗೆ ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ಭಕ್ತನಾಗಿರ್ತಕ್ಕಂಥವನು ಭವಿಯಾಗೋದ್ರೆ, ಅಂದರೆ ಭವಿ ಇನ್ ದ ಸೆನ್ಸ್ ಅವನು ಲೌಕಿಕ ಜೀವನದ ಒಳಗಡೆ ತಾನು ಪೂರ್ತಿಯಾಗಿ ಬಿದ್ದೋಗಿದ್ದಾನೆ, ಅದರಿಂದ ಬಿಟ್ಟು ಹೊರಗೆ ಬರೋದಕ್ಕೆ ಆಗ್ತಾನೇ ಇಲ್ಲ. ಅಂಥವನೇನಾದರೂ ಆಗೋದ್ರೆ ಅವನ ಹತ್ರಕ್ಕೆ ಹೋಗ್ಬಿಟ್ಟು ಉಪದೇಶವನ್ನು ಕೊಟ್ಟಿರ್ತಕ್ಕಂತಹ ಗುರುಗಳಾಗಲಿ ಯಾರೇ ಆಗಲಿ ಅಂಥವ್ರನ್ನು ಅಥವಾ ಅಂಥವರಿಂದ ನಡ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಮನೆಯನ್ನು ಹೆಂಗೆ ಇಟ್ಕೊಳ್ಳೋಕೆ ಸಾಧ್ಯ ಆಗತ್ತೆ? ಅಂತಹ ಮನೆಯನ್ನು ಅವನು ಮಾರ್ಕೊಂಡು ಹೋಗ್ಬಿಡ್ಬೇಕಾಗತ್ತೆ. ಅಂದರೆ ಯಾರಿಗೆ ಭಕ್ತನಾಗಿರ್ತಕ್ಕಂಥವನಿಗೆ ಭವಿಯಾಗಿರ್ತಕ್ಕಂಥವನ ಯೋಚನೆಗಳು ಬಂದ್ಬಿಡ್ತು ಅಂತ ಹೇಳಿದ್ರೆ ಅವನು ಭಕ್ತನಾಗೋದೇ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ಬೇಸಾಯವನ್ನು ಮಾಡಿದಾಗ ಅದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ನೋಡ್ಕೊಳ್ಬೇಕು. ಮನೆ ಮಾರಾಟ ಮಾಡಿದ್ಮೇಲೆ ಆ ಮನೆಯಲ್ಲಿ ಇರೋಕ್ಕಾಗೋದಿಲ್ಲ. ಹಾಗೆ ರಾಜನಾಗಿರ್ತಕ್ಕಂಥವನಿಗೆ ನಾನು ಏನನ್ನು ಕೇಳಬೇಕು ಅಥವಾ ಏನನ್ನು ಹೇಳಬೇಕು ಅನ್ನೋದು ಗೊತ್ತಿರಬೇಕು. ಸೊ ಭಕ್ತನಾಗಿರ್ತಕ್ಕಂಥವನು ಭವಿ ಆಗಬಾರ್ದು. ಭವಿ ಆಗೋದ್ರೆ ಅವನು ಭಕ್ತನಾಗೋದೇ ಇಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನಾವೇನು ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಸನ್ಮಾರ್ಗಕ್ಕೆ ನಾವು ಹೋಗಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಗುರುವಿನ ಮಾರ್ಗದರ್ಶನವಿರಬೇಕು. ಗುರುವಿನ ಮಾರ್ಗದರ್ಶನವಿಲ್ಲ ಅಂತ ಹೇಳಿದ್ರೆ ನಮಗೆ ಯಾವುದರಿಂದ ಉಪಯೋಗ ಇದೆ ಅನ್ನೋದು ಕೂಡ ನಮಗೆ ತಿಳಿಯೋದಕ್ಕಾಗೋದೇ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಈ ವಚನದ ಅರ್ಥವನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.